ಏನು ಮಾಡ್ತಿದ್ದೀಮ್ಮ ಇವತ್ತು? ಇವತ್ತು ನಾನು ಮಾಂಸ ಚಟ್ನಿ ಮಾಡೋದು ತೋರಿಸ್ತೀನಿ. ಹೌದಾ? ಹಾಂ, ಸರಿ. ಸಿಪ್ಪಿ ಎಲ್ಲ ತೆಗೆದುಬಿಟ್ಟು ಏನಿದು? ತೋತಾಪರಿ. ಇದನ್ನಾದರೂ ಮಾಡ್ಬೋದು, ಅದು ಚಿಕ್ಕ ಕಾಯಿ ಬರುತ್ತಲ್ಲ ಅದನ್ನಾದರೂ ಮಾಡ್ಬೋದು. ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ಸುಲ್ಕೊಂಡ್ಮೇಲೆ ತುರ್ಕೋಬೇಕಾ? ತುರಿದಾಯ್ತಾ ಈಗ ಇದು? ತುರ್ದಾಯ್ತು. ನೆಕ್ಸ್ಟ್ ಏನೇನು ಬೇಕು ಇದಕ್ಕೆ ಐಟಮ್ಗಳು? ನೆಕ್ಸ್ಟು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ 50 ಗ್ರಾಮ್ನಷ್ಟು, ಕೊಬ್ಬರಿ ತುರಿದಿರೋದು ಕೊಬ್ಬರಿ, ಆಮೇಲೆ ಇಂಗು, ಒಗ್ಗರಣೆಗೆ ಇಂಗು, ಬೆಳ್ಳುಳ್ಳಿ, ಬೆಲ್ಲ, ಕರಿಬೇವು, ಇದನ್ನು ಹುರ್ಕೋಬೇಕು. ಇದನ್ನೆಲ್ಲ ಅಷ್ಟು ಬಿಸಿ ಮಾಡ್ಕೋಬೇಕು. ಹುರ್ಕೋಬೇಕಾ ಇದನ್ನ? ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕೋಬೇಕು. ಹೌದಾ? ನೆಕ್ಸ್ಟು ಇದು ಕೊಬ್ಬರಿ ಹುರ್ಕೋಬೇಕು. ಸ್ವಲ್ಪ ಒಣ ಕೊಬ್ಬರಿ ತುರಿದಿರೋದನ್ನು ಹುರ್ಕೋಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಸ್ವಲ್ಪ. ಹೌದಾ? ಹಂಗೆ ಹಾಕಿದ್ರೆ ಚೆನ್ನಾಗಾಗಲ್ಲ. ಕೆಂಪು ವಾಸನೆ ಬರ್ತದೆ. ತಡೆಯಲ್ಲ ಭಾಳ ದಿವಸ ಇಟ್ಕೋಬೋದು. ಇದನ್ನಾದರೆ ಎಷ್ಟು ದಿವಸ ಆದರೆ ಇಟ್ಕೊಂತ ರುಚಿಗೆ ಒಂದು ಮಾಡಿ ಇಟ್ಕೊಂಡ್ರಿ ಅಂದರೆ ಎಷ್ಟು ದಿವಸ ಆದ್ರೆ ತಿನ್ಬೋದು. ಹುರಿದಿರೋದು ಮಾವಿನಕಾಯಿ ಹುರ್ಕೋಬೇಕು. ಎಣ್ಣೆ ಬಿಡ್ಬೇಕು ಅದಕ್ಕೆ ಸ್ವಲ್ಪ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಇದೇನು ನೀರು ಹೋಗೋವರೆಗೂ ಇದು ಮಾಡಬೇಕು? ಇದೊಂದು ಸ್ವಲ್ಪ ನೀರು ಕೊಡಬೇಕು. ಅಂದರೆ ಅದು ಹಸಿ ವಾಸನೆ ಹೋಗ್ತೈತಲ್ಲ ನೀರು ಸುಟ್ಟರೆ ಎಲ್ಲ ಕೆಲಸ. ನೆಕ್ಸ್ಟ್ ಈಗ ಸಣ್ಣಗಾದಿಂದ ಆಮೇಲೆ ಹೇಳಿ. ನೆಕ್ಸ್ಟ್ ಏನೀಗ? ಇನ್ನೆಷ್ಟು ಅದು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಮೆಣಸಿನ್ಕಾಯಿ, ಇದನ್ನು ಇದ್ರೊಳಗೆ ಸೇರಿಸಿ ಮೆಣಸಿನ್ಕಾಯಿ ಜೊತೆಗೆ ಮಿಕ್ಸಿ ಮಾಡ್ಬೇಕು. ರುಬ್ಕೋಬೇಕಾ? ಇದು ನೋಡಿ, ಬೆಳ್ಳುಳ್ಳಿ ಹಾಕ್ಬೇಕು. ಆಯ್ತಾ? ಅಷ್ಟೇನಾ ಅದು? ಆಯ್ತು. ಈಗ ಒಗ್ಗರಣೆ ಕೊಡ್ತೀನಿ. ಅದು ಅನ್ನ
ಅತ್ತ ಅಲ್ಲ ಅನ್ನ. ಮಿಕ್ಸ್ ಮಾಡೋದು. ಹಾಂ, ಇದು ಪೌಡ್ರ್ ಮಾಡ್ಕೊಂಡಿರ್ತಾವಲ್ಲ ಅದನ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆಲ್ಲ ನೀರೇನು ಹಾಕಂಗಿಲ್ಲ? ನೀರೇನು ಹಾಕಂಗಿಲ್ಲ ಇದಕ್ಕೆ. ಚೆನ್ನಾಗಿ ಬೇಯಬೇಕಿನ್ನ. ಹಾಂ, ಎಷ್ಟು ನಿಮಿಷ ಬಿಡಬೇಕು ಇದನ್ನು ಅಂದಾಜು? ಬೇಗ ಗಟ್ಟಿ ಹಾಕ್ಬೇಕು ಇದನ್ನು. ಆಯ್ತಾ ಇದು ಈಗ? ಇವಾಗ ಆಯ್ತಿದೆ. ಹ್ಞೂ, ಇದಿಷ್ಟು ಗಟ್ಟಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇದನ್ನು ಫುಲ್ ತಣ್ಣಗಾದಿಂದ ಬಾಕ್ಸಿ ತುಂಬಿ ಹೌದಾ? ಇಟ್ಕೊಳ್ಳೋದು ಫ್ರಿಜ್ಜಿಗೆ. ಇಟ್ಕೋಬೋದು, ನಿಮ್ಮ ಎಷ್ಟು ದಿವಸ ಬಳಸೋದ್ರ ಮೇಲೆ ಡಿಪೆಂಡ್ ಅದು. ಹೌದಾ? ನೀವು ಹೆಂಗೆ ಬಳಸ್ತೀರ ಹಂಗೆ. ನೀವು 8 ದಿವಸದಾಗ ಜನ ಜಾಸ್ತಿ ಇದ್ರೆ 8 ದಿವಸ ಮುಗಿಸ್ಬೋದು, 15 ದಿವಸ ಮುಗಿಸ್ಬೋದು.